ಅಭಿಮಾನ್ ಸ್ಟುಡಿಯೋದಲ್ಲಿರುವ 10 ಕುಂಟೆ ಜಾಗದ ಬಗ್ಗೆ ಸರ್ಕಾರ ಸೂಕ್ತ ಆದೇಶ ಮಾಡಬೇಕು. ಯಾಂತಿಕೆ ಅಂದರೆ ಅಭಿಮಾನ್ ಸ್ಟುಡಿಯೋ ಮಾಲೀಕರು 10 ಕುಂಟೆ ಸರ್ಕಾರಕ್ಕೆ ಬರ್ಕೊಟ್ಟಿದ್ದಾರೆ. ಹಾಗೆ ಸರ್ಕಾರನು ಜಿಲ್ಲಾಡಳಿತ 10 ಕುಂಟೆ ಜಿಲ್ಲಾಧಿಕಾರಿಗಳೇ ತಹಸೀಲ್ದಾರ್ ಬಂದು ಅಭಿಮಾನ್ ಸ್ಟುಡಿಯೋ ಭೇಟಿ ಕೊಟ್ಟು ಸರ್ವೆ ಮಾಡಿ ಬಿಡುಗಡೆ ಮಾಡಿದ್ದಾರೆ. ಅದು ಹಂಗೆ ಪೆಂಡಿಂಗ್ ಇತ್ತು. ಹಂಗೆ ಸೂಕ್ತ ಆದೇಶ ಹೊಡಿಸ್ತಾನೆ ನಮ್ಮನ್ನ ಈತೆ ನಾವು ಅಭಿಮಾನ್ ಸ್ಟುಡಿಯೋ ಮಾಲೀಕರಾಗಲಿ ಸರ್ಕಾರ ಆಗಲಿ ನಮ್ಮನ್ನು ಒಂದು ತಿಳ್ಕೊಂಡು ಹಿಂಗೆ ಬಂದರು. ಇವತ್ತು ಬೀದಿಲಿ ನಿಂತಿರೋ ಪರಿಸ್ಥಿತಿ ಬಂದಿದೆ. ಸರ್ಕಾರದ ಹತ್ರ ಸರ್ಕಾರ ಅಧಿಕಾರಿಗಳ ಹತ್ರ ಅಭಿಮಾನ್ ಸ್ಟುಡಿಯೋ ಮಾಲೀಕರ ಹತ್ರ ಇವತ್ತು ನಾವು ತುಂಬ ಮನವಿಗಳು ಕೊಟ್ಕೊಂಡು ಫೈಟ್ ಮಾಡ್ಕೊಂಡು ಇವತ್ತು ಕಾರ್ಯಕ್ರಮ ಮಾಡೋ ಪರಿಸ್ಥಿತಿ ಬಂದಿದೆ. ಸೂಕ್ತ ನಾವು 10 ಕುಂಟೆ ಬಗ್ಗೆ ಸರ್ಕಾರ ಸೂಕ್ತ ಆದೇಶ ಮಾಡಬೇಕು ಒಂದು. ಮತ್ತು ಇವತ್ತು 10 ಕುಂಟೆ ಜಾಗದಲ್ಲೇ ನಮಗೆ ವರ್ಷದಲ್ಲಿ 2 ಕಾರ್ಯಕ್ರಮ, ಪೂಜಾ ಕಾರ್ಯಕ್ರಮ, ಪುಣ್ಯಸ್ಮರಣೆ ಹುಟ್ಟುಹಬ್ಬ ಕಾರ್ಯಕ್ರಮ ಮಾಡೋಕ್ಕೆ ನಾವು ಒಂದು ಆದೇಶ ಮಾಡಿ ಅಂತ ಹೇಳಿದ್ವಿ. ಸರ್ಕಾರ ಆ ಪೂಜಾ ಕಾರ್ಯಕ್ರಮಕ್ಕೆ ಹುಟ್ಟುಹಬ್ಬಕ್ಕೂ ಕಳೆದ 2 ವರ್ಷಗಳಿಂದ VSS ಅಭಿಮಾನ್ ಡಾಕ್ಟರ್ ವಿಷ್ಣುವರ್ಧನ ಪುಣ್ಯಭೂಮಿ ಟ್ರಸ್ಟ್ಗೆ ಷರತ್ತುಬದ್ಧ ಅನುಮತಿಯೊಂದಿಗೆ 10 ಕುಂಟೆ ಜಾಗದಲ್ಲಿ ಪೂಜೆ ಮಾಡೋಕ್ಕೆ ಸರ್ಕಾರ ಅವಕಾಶ ಮಾಡಿಕೊಡ್ತಾ ಇದೆ. ಆದರೆ 10 ಕುಂಟೆ ಆದೇಶ ಮಾಡ್ತಾ ಇಲ್ಲ. ಏನಕ್ಕೆ ಯಾಕೆ ನೀವು ಮಾಡ್ತಾ ಇಲ್ಲ? ಸ್ವಲ್ಪ ಇದಕ್ಕೆ ಉತ್ತರ ಕೊಡಬೇಕು. 10 ಕುಂಟೆಯಲ್ಲಿ ಮಾತ್ರ ಪೂಜೆ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ತೀರಿ. ಅಭಿಮಾನ್ ಸ್ಟುಡಿಯೋ ಮಾಲೀಕರು ಪರ್ಮಿಷನ್ ಇಲ್ದಂಗೆ ನೀವು ನಮ್ಗೆ ಅನುಮತಿ ಆದೇಶ ಕೊಡ್ತೀರಿ. 10 ಕುಂಟೆ ಆದೇಶ ಯಾಕೆ ಮಾಡ್ತಾ ಇಲ್ಲ? ಇದರ ಹಿಂದೆ ಯಾವ ಕೈವಾಡಗಳಿದೆಯೋ ಗೊತ್ತಿಲ್ಲ, ನಮಗಂತೂ ಗೊತ್ತಿಲ್ಲ. ನಾವು ಪ್ರಾಮಾಣಿಕ ಹೋರಾಟಗಾರ, ನಾನು ನಕಲಿ ಹೋರಾಟಗಾರ ಅಲ್ಲ. ನಕಲಿ ದಾಖಲೆಗಳು ಕಳ್ಕೊಂಡು ಹೋರಾಟ ಮಾಡೋದು ನನ್ನ ಜೀವಮಾನದಲ್ಲೇ ಬಂದಿಲ್ಲ. ಇಷ್ಟು ದಾಖಲೆಗಳಿದೆ. ಬನ್ನಿ ಮಾಧ್ಯಮದವರು ಕುಂಡಿಸ್ಕೊಳ್ಳಿ, ಡಿಬೇಟ್ಗೆ ಹೇಳ್ತೀನಿ. ಯಾರು ಹೋರಾಟ ಮಾಡಿದ್ದಾರೆ, ಏನು ಮಾಡಿದ್ದಾರೆ, ಸರ್ಕಾರ ಏನು ಮಾಡಿದೆ, ಅಭಿಮಾನ್ ಸ್ಟುಡಿಯೋ ಮಾಲೀಕರು ಎಷ್ಟು ದ್ರೋಹ ಮಾಡಿದ್ದಾರೆ. ನನಗೆ ನನ್ನ ಬಳಸ್ಕೊಂಡು 2017ರಲ್ಲಿ ಇವತ್ತು ನಮ್ಮನ್ನ ಬೀದಿಗೆ ನಿಲ್ಲಿಸಿದ್ದಾರೆ. ನನ್ನ ಅಭಿಮಾನಿಗಳಿಗೆ ಏನು ಹೇಳೋದು? ಕೆಲವರು ಅದನ್ನ ನಮ್ಮ ಹಿತಶತ್ರುಗಳಿದ್ದಾರೆ. ಕೆಲವರು 10 ಕುಂಟೆ ಎಲ್ಲಿ 10 ಕುಂಟೆ ಏನು ನಮಗೆ ಬರ್ಕೊಟ್ಟಿದ್ದೀರೇನ್ರಿ? ಅಭಿಮಾನ್ ಸ್ಟುಡಿಯೋ ಮಾಲೀಕರೇ, ಸರ್ಕಾರಕ್ಕೆ ಬರ್ಕೊಟ್ಟಿರೋದು ನೀವು. ಸರ್ಕಾರ ಏನು ಮಣ್ಣು ತಿಂತಾ ಇದೆಯಾ? ವಿಷ್ಣುಜಿ ಹೋಗಿ 14 ವರ್ಷ ಆಯಿತು. 14 ವರ್ಷಗಳಾದರೂ ಕೂಡ ಅಭಿಮಾನ್ ಸ್ಟುಡಿಯೋದ ಒಂದು ಅವರ ಸಮಾಧಿಯಂತೆ ಇತ್ಯರ್ಥ ಮಾಡಲಿಕ್ಕೆ ಸರ್ಕಾರ ಎಷ್ಟೇ ಸರ್ಕಾರಗಳು ಬಂದರೂ ಕೂಡ, ಮುಖ್ಯಮಂತ್ರಿಗಳು ಬಂದರು, ಒಂದು 5-6 ಜನ ಮುಖ್ಯಮಂತ್ರಿಗಳು ಬಂದರು, ಯಾರು ಅದನ್ನು ಒಂದು ಅವರ ವ್ಯತ್ಯರ್ಥವನ್ನು ಮಾಡುವಂತಹ ಒಂದು ಕೆಲಸವನ್ನು ಮಾಡಲಿಲ್ಲ. ಇಂತಹ ದೊಡ್ಡ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂತಹ ವಿಷ್ಣುಜಿಯವರಿಗೆ ಇಷ್ಟೊಂದು ಅನ್ಯಾಯ ಮಾಡ್ತಾ ಇದ್ದಾರೆ ಅಂದರೆ ಯಾಕಾಗಿ ಮಾಡ್ತಾ ಇದ್ದಾರೆ ಅನ್ನೋದೇ ಗೊತ್ತಾಗುತ್ತಿಲ್ಲ. ಬೇರೆಯವರಿಗೆಲ್ಲ ಮಾಡ್ತಾರೆ, ಬೇರೆಯವರಿಗೆ ಎಲ್ಲ ರೀತಿಯಾದ ಒಂದು ಸಹಕಾರವನ್ನು ಕೊಡ್ತಾರೆ, ಎಲ್ಲ ಮಾಡ್ತಾರೆ. ವಿಷ್ಣುಜಿಯವರಿಗೆ ಯಾಕೆ ಅನ್ಯಾಯ ಮಾಡ್ತಾ ಇದ್ದಾರೆ? ಆ ಸ್ಥಳದಲ್ಲಿ ಕೊಟ್ಟಿದ್ದೇ ಸರ್ಕಾರ, ಇಲ್ಲೇ ಮಾಡಬೇಕು ಅಂತೇಳಿ ಸರ್ಕಾರ ಯಡಿಯೂರಪ್ಪನವರೇ ಬಂದು ಸ್ವತಃ ನಿಂತ್ಕೊಂಡು ಎಲ್ಲ ಮಾಡಿದ್ರು. ಅವ್ರು ಮಾಡ್ಬೋದಾಗಿತ್ತು, ಯಾಕೆ ಮಾಡಲ್ಲ? ಇದು ಬಹಳಷ್ಟು ಕುತೂಹಲ ಇವರಿಗೆ. ಇಲ್ಲಿ ಮೈಸೂರು ಅಂದರು, ಆಮೇಲೆ ಅಲ್ಲಿ ಪಕ್ಕದ ಜಾಗ ಕೊಡ್ತೀವಿ ಅಂದರು. ಯಾಕೆ ಆ ಜಾಗದಲ್ಲಿ ಯಾಕೆ ಮಾಡಬಾರ್ದು? ಆ ಜಾಗದಲ್ಲಿ ಕೊಡ್ಬೋದಲ್ಲ. ನಾವು ನಿರಂತರವಾಗಿ 8 ವರ್ಷಗಳಿಂದ ಹೋರಾಟವನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ರಾಜುಗೌಡರು ರಾತ್ರಿ ಹಗಲು ಏನಿದೆ ಅದು ವಿಷಯವಾಗಿ ಇವತ್ತು ಅವ್ರು ನಿದ್ದೆ ಕೂಡ ಮಾಡೋದಿಲ್ಲ, ಹೋರಾಡ್ತಾ ಇದ್ದಾರೆ. ಅವರು ಹೋರಾಟದಿಂದ ಇವತ್ತು ನಮ್ಗೆ 10 ಕುಂಟೆ ಜಮೀನು ಏನಿದೆ ಅದನ್ನು ಅಭಿಮಾನ್ ಸ್ಟುಡಿಯೋದವರು ಬರ್ಕೊಟ್ರು, ಸರ್ಕಾರಕ್ಕೆ ಬರ್ಕೊಟ್ರು. DC ಅವರೇ ಬಂದು ಅದನ್ನೆಲ್ಲ ಸರ್ವೆ ಮಾಡಿ ಎಲ್ಲ ನಾನು ಹೋಗಿದ್ದೆ, ನಾವೆಲ್ಲ ನಿಂತ್ಕೊಂಡು ಅದನ್ನು ಸರ್ವೆ ಮಾಡಿದ್ರು. ಅವರೇ ಬಂದು ಶಂಕರ್ ಅವರು ಬಂದು ಸರ್ವೆ ಮಾಡಿ ಆ 10 ಕುಂಟೆ ಜಮೀನನ್ನು ಬರ್ಕೊಡ್ತಾರೆ. 10 ಕುಂಟೆ ಜಮೀನನ್ನು ಬರ್ಕೊಟ್ರು ಕೂಡ ಸರ್ಕಾರ ಮುಖ್ಯಮಂತ್ರಿಗಳಿಗೆ ಯಾಕೆ ಈ ಥರ ಮಾಡ್ತಾ ಇದ್ದಾರೆ ನನಗೆ ಅರ್ಥ ಆಗ್ತಾ ಇಲ್ಲ. ಅಭಿಮಾನಿಗಳು ಇವತ್ತು ಸಹ ಸಾವಿರಾರು ಸಂಖ್ಯೆಯಲ್ಲಿ ಬರ್ತಾರಲ್ಲಿ. ಅಲ್ಲಿ ಒಂದು ಪೂಜೆ ಮಾಡ್ಲಿಕ್ಕೆ ಒಂದು ಅವಕಾಶವನ್ನು ನಾವು ಮಾಡಿಕೊಡಿ. ಆ ಪೂಜೆ ಮಾಡ್ಲಿಕ್ಕೆ ಕೂಡ ಅವಕಾಶವನ್ನು ಕೊಡ್ತಾ ಇಲ್ಲ ನಮಗೆ. ವರ್ಷದಲ್ಲಿ 2 ಸರಿ ಮಾತ್ರ ಪೂಜೆ ಮಾಡ್ಲಿಕ್ಕೂ, ಅದು ನಾವು ಹೋರಾಟದ ಮಾಡಿ ಅದನ್ನು ನಾವು ಪೂಜೆ ಮಾಡ್ಲಿಕ್ಕೆ ಅವಕಾಶವನ್ನ ಕೊಡುವಂತ ಸ್ಥಿತಿ ನಾವು ಬಂದಿದೆ ಇವತ್ತು. ಹಾಗಾದ್ರೆ ಅಭಿಮಾನಿಗಳು ಬೆಲೆನೂ ಕೊಡಲ್ವ ಅವರು? ಯಾಕೆ ಕೊಡೋದಿಲ್ಲ? ಬೇರೆಯವ್ರಿಗೆಲ್ಲ ಏನ್ ಮಾಡ್ತಾರೆ, ನಮ್ಗೆ ಯಾಕೆ ಮಾಡೋದಿಲ್ಲ? ಸರ್ಕಾರದಿಂದ ಮಾಡ್ಬೋದಾಗಿತ್ತಲ್ವಾ? ಕೇಳಿದ್ರು ಮೈಸೂರಿನಲ್ಲಿ ಸ್ಮಾರಕ ಮಾಡಿದೀವಿ ಅಂತಾರೆ. ನಮಗೆ ಬೇಕಾಗಿದ್ದು ಪುಣ್ಯಭೂಮಿ. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಎಲ್ಲಿ ಮಾಡಿರ್ತೀವೋ ಅಲ್ಲಿ ಆಗುವಂತ ಒಂದು ಇದಾಗಬೇಕು. ಅದಕ್ಕೆ ನಿರಂತರವಾದ ಒಂದು ಹೋರಾಟವನ್ನು ಮಾಡ್ತೀವಿ. ಈಗ 18ನೇ ತಾರೀಕು ನಾವು ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ವಿ. ಉಪವಾಸ ಸತ್ಯಾಗ್ರಹವನ್ನು ಮಾಡ್ತೀವಿ. ಸರ್ಕಾರ ಇನ್ನು ಮುಂದೆ ಅವರು ಎಚ್ಚೆತ್ತುಕೊಂಡು ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಗಮನ ಹರಿಸಬೇಕು. ಅಲ್ಲಿ ಒಂದು ನಮಗೆ 10 ಕುಂಟೆ ಜಮೀನು ಏನಿದೆ ಅದನ್ನ ಇತ್ಯರ್ಥ ಮಾಡಿಕೊಡ್ಲಿ ಅಂತ ನಾನು ಮುಖ್ಯಮಂತ್ರಿಗಳಲ್ಲಿ ಕಳಕಳಿಯ ಮನವಿಯನ್ನು ಮಾಡಿಕೊಡ್ತಾ ಇದ್ದೇನೆ. ಹಾಗೆ ಅಭಿಮಾನಿಗಳು ಒಂದ್ಸರಿ ಕೂಡ ಹಾಗೆ ಆಯ್ತು. ನಮ್ಗೆ ಅಲ್ಲಿ ಹುಟ್ಟುಹಬ್ಬ ಮಾಡ್ಲಿಕ್ಕೆ ಹೋಗ್ತಾ ಇದ್ವಿ, ಪೊಲೀಸ್ನವ್ರಿಂದ ತೊಂದರೆ ಆಯ್ತು, ಅಭಿಮಾನ್ ಸ್ಟುಡಿಯೋದ ಮಾಲೀಕರಿಂದ ತೊಂದರೆ ಆಯ್ತು, ಒಳಗಡೆ ಹೋಗ್ಲಿಕ್ಕೆ ಬಿಡೋದಿಲ್ಲ. ಹಾಗಾದ್ರೆ ನಮ್ಗೆ ಏನು ಇದೇ ಇಲ್ವಾ ಅಲ್ಲಿ? ಯಾಕೆ ಇದು ಮಾಡ್ತಾ ಇದ್ರು? ನಾವು ಯಾರ ವಿರೋಧಿಗಳು ಅಲ್ಲ. ನಮ್ಗೆ ಎಲ್ಲರೂ ಬೇಕು, ನಮ್ಗೆ ಎಲ್ಲ ಬಾಂಧವರು ಬೇಕು, ನಮ್ಗೆ ಯಾರನ್ನೂ ನಾವು ವಿರೋಧ ಮಾಡಿದ್ದಾರೆ. ನಾವು
ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಹೋಗಿ ಕಡೆ ವಿಷ್ಣುಜಿಯವರ ಬಗ್ಗೆ ನಾವು ಹೇಳಿ ನಾವು ಪ್ರತಿಯೊಂದು ತಿಳ್ಕೊಂಡು ಬಂದಿದ್ದೀವಿ. ನಾವು ಕಣ್ಣೀರು ಹಾಕ್ತಾರೆ, ವಯಸ್ಸಾದ್ರು ಕೂಡ ಕಣ್ಣೀರು ಹಾಕ್ತಾರೆ. ಆ ಜಾಗದಲ್ಲಿ ಒಂದು ಮಾಡಿ ಅಣ್ಣ ನೀವು ಅಂತ ಹೇಳ್ಬಿಟ್ಟು ರಾಜುಗೌಡರು ನಿರಂತರವಾಗಿ ಆ ಹೋರಾಟವನ್ನು ಮಾಡಿ, ನಾನು ಆಗಿರ್ಬೋದು, ರಾಜುಗೌಡರು ಆಗಿರ್ಬೋದು, ನಮ್ಮ ಸಂಘಟನೆ ಎಲ್ಲ ಪದಾಧಿಕಾರಿಗಳು ಇವತ್ತು ಕೂಡ ಹೋರಾಡ್ತಾ ಇದ್ದೀವಿ. ಈ ಒಂದು ಹೋರಾಟಕ್ಕೆ ಮುಂದಿನ ದಿನಗಳಲ್ಲಿ ಸರ್ಕಾರ ಎಚ್ಚೆತ್ತುಕೊಂಡು ಸರ್ಕಾರಕ್ಕೆ ಮತ್ತೊಮ್ಮೆ ಕಳಕಳಿಯ ಮನವಿಯನ್ನು ಮಾಡ್ಕೊಳ್ತೇನೆ. ಮಾಧ್ಯಮ ಮಿತ್ರರು ಇದನ್ನ ನಿರಂತರವಾಗಿ ಸರ್ಕಾರಕ್ಕೆ ಮುಟ್ಟಿಸುವಂತ ಕೆಲಸವನ್ನು ಮಾಡಿಕೊಳ್ಳಿ ಅಂತ ಕಳಕಳಿಯ ಮನವಿಯನ್ನು ಮಾಡ್ಕೊತೇನೆ. ಒಬ್ಬ ವ್ಯಕ್ತಿ ಜೀವನದಲ್ಲಿ ಸಫಲತೆಯನ್ನು ಕಂಡರೂ ಕೂಡ ಒಳಗೆ ಎಷ್ಟು ನೋವನ್ನು ಉಂಡು ಆ ನೋವನ್ನು ತೋರ್ಪಡಿಸಿಕೊಳ್ಳದೆ ಜೀವನ ಸಾಗಿಸೋದು ಹೇಗೆ? ನಿಜವಾದ ಕರುಣಾಮಯಿಯಾಗಿ ಕರ್ಣನಾಗಿ ಜೀವನ ಬರೀ ತೆರೆ ಮೇಲೆ ಅಷ್ಟೇ ಅಲ್ಲ, ಜೀವನದಲ್ಲಿ ಕೂಡ ಅವರು ಆ ರೀತಿಯೆಲ್ಲ ಕಷ್ಟ ನಷ್ಟಗಳನ್ನು ಅನುಭವಿಸಿದ್ರು ಯಾರಿಗೂ ಅದನ್ನು ತೋರ್ಪಡಿಸಿಕೊಳ್ಳದೆ ಎಲ್ಲರಿಗೂ ಒಳ್ಳೆಯದನ್ನು ಬಯಸಿ ಜೀವನವನ್ನು ನಡೆಸಿದಂಥ ಮಹಾನ್ ವ್ಯಕ್ತಿ. ದುರ್ದೈವಶಾತ್ 14 ವರ್ಷಗಳ ಹಿಂದೆ ನಾವು ಅವರನ್ನು ಭೌತಿಕವಾಗಿ ಕಳೆದುಕೊಂಡ್ವಿ. ಆದರೆ ಅವರು ಹಾಕಿಕೊಟ್ಟಂಥ ಮಾರ್ಗ ನಮಗೆ ಸದಾ ನಾವು ಅನುಸರಣೆ ಮಾಡಬೇಕಾದಂಥ ವಿಚಾರ. ಅವರ ಏನು ಜೀವನದ ಅಂತಿಮ ಕಾಲದಲ್ಲಿ ಅವರನ್ನು ಅಂತಿಮ ಸಂಸ್ಕಾರ ಮಾಡಿದಂಥ ಜಾಗ ಅದು ಅಭಿಮಾನ್ ಸ್ಟುಡಿಯೋ ಅಂತ ಆಗಿನ ಸರ್ಕಾರ ತೀರ್ಮಾನ ಮಾಡ್ತು. ಆ ಅಭಿಮಾನ್ ಸ್ಟುಡಿಯೋದಲ್ಲಿ 10 ಗುಂಟೆ ಜಾಗದಲ್ಲಿ ಅವರ ಸಮಾಧಿ ಸ್ಥಳ ಇದೆ. ತದನಂತರ ಸಾಕಷ್ಟು ಹೋರಾಟಗಳನ್ನು ಮಾಡಲಾಯಿತು. ಆ ಸಮಾಧಿ ಸ್ಥಳವನ್ನು ಸ್ಮಾರಕವನ್ನಾಗಿ ಪರಿವರ್ತನೆ ಮಾಡಬೇಕು ಹಾಗೆ ಅಂತ. ಎಷ್ಟೇ ಹೋರಾಟ ಮಾಡಿದ್ರು ನಮ್ಮ ಸರ್ಕಾರಗಳು ಅದಕ್ಕೆ ಸರಿಯಾದ ರೀತಿಯಲ್ಲಿ ಸ್ಪಂದನೆಯನ್ನು ಕೊಟ್ಟಿಲ್ಲ, ಇವತ್ತಿಗೂ ಕೊಟ್ಟಿಲ್ಲ. ಹಾಗಾಗಿ ನಾವು ಈ ಮುಂದಿನ ಹಂತದ ಹೋರಾಟವನ್ನು ಕೈಗೆತ್ತಿಕೊಂಡಿದ್ದೀವಿ. ಇದರ ನಡುವೆ ಕಾನೂನಿನ ವಿವಾದಗಳು ಹುಟ್ಟುಕೊಳ್ತು. ಅಭಿಮಾನ್ ಸ್ಟುಡಿಯೋದವರು ಕೋರ್ಟ್ಗೆ ಹೋದರು, DC ಹತ್ರ ಹೋದರು. DC ಒಂದು ಆದೇಶ ಹೊರಡಿಸಿದ್ರು. ತದನಂತರ ಅವರು ಹೈಕೋರ್ಟ್ ಮೊರೆ ಹೋಗ್ತಾರೆ. ಅಲ್ಲಿ ಕೂಡ ನಮ್ಮ ಸಂಘಟನೆಯವರು ನಾವು ಆ ಕೇಸ್ನಲ್ಲಿ ನಾವು ಭಾಗಿಯಾಗಿ ಅನುಮತಿ ಕೇಳಿ, ಕೋರ್ಟಿನ ಅನುಮತಿ ಕೇಳಿ ನಾವು ಭಾಗಿಯಾಗ್ತೀವಿ. ಇಂಪ್ಲೀಡ್ ಆಗಿ ಭಾಗಿಯಾದ ನಂತರ ಕೋರ್ಟು ಆ ಕೇಸನ್ನು ಖುಲಾಸೆಗೊಡ್ತು. ಆದರೆ ಸಮಾಧಿ ಸ್ಥಳ ಏನು 10 ಗುಂಟೆ ಜಾಗ ಇದೆ ಅದರ ಬಗ್ಗೆ ಯಾವುದೇ ಸ್ಪಷ್ಟ ನಿರ್ಧಾರವನ್ನು ಕೋರ್ಟು ಸಹ ಕೊಟ್ಟಿಲ್ಲ. ತದನಂತರವೂ ಸಹ ನಾವು ಕೇಳಿಕೊಂಡಾಗ ಸರ್ಕಾರಕ್ಕೆ ನೀವು ಮನವಿ ಸಲ್ಲಿಸಿ ಸರ್ಕಾರದ ಮಟ್ಟದಲ್ಲಿ ಅದರ ಬಗ್ಗೆ ತೀರ್ಮಾನ ಆಗಬೇಕು ಅಂತ ಹೇಳಿದ ಕಾರಣದಿಂದಾಗಿ ನಾವು ನಂತರವೂ ಕೂಡ ಆಗಸ್ಟ್ ನಂತರವೂ ಸಾಕಷ್ಟು ಮನವಿ ಪತ್ರಗಳನ್ನು ಜಿಲ್ಲಾಧಿಕಾರಿಗಳಿಂದ ಹಿಡಿದು ಮುಖ್ಯಮಂತ್ರಿವರೆಗೂ ಎಲ್ಲರಿಗೂ ಕೊಟ್ಟಿದ್ದೇವೆ. ಯಾವುದೇ ಮನವಿಗಳಿಗೆ ಇದುವರೆಗೂ ಕೂಡ ಸಕಾರಾತ್ಮಕ ಸ್ಪಂದನೆ ಸಿಕ್ಕಿಲ್ಲ. ಬಾಯಿ ಮಾತಲ್ಲಿ ಎಲ್ಲರೂ ಹೇಳ್ತಾರೆ ವಿಷ್ಣುವರ್ಧನ್ ಒಳ್ಳೆ ವ್ಯಕ್ತಿ, ಅವ್ರ ಬಗ್ಗೆ ಎಲ್ರಿಗೂ ಗೌರವ ಇದೆ, ನಾವು ಮಾಡ್ತೀವಿ ಅಂತಾರೆ. ಆದರೆ ಕಾರ್ಯರೂಪಕ್ಕೆ ತರೋ ಸಂದರ್ಭದಲ್ಲಿ ಯಾರೂ ಕೂಡ ಅದಕ್ಕೆ ಸಕಾರಾತ್ಮಕವಾಗಿ ಸ್ಪಂದನೆ ಮಾಡ್ತಾ ಇಲ್ಲ. ಈ ಒಂದು ಕಾರಣದಿಂದಾಗಿ ಮುಂದಿನ ಕಾರ್ಯಕ್ರಮ ಏನಿದೆ ಅದರ ಬಗ್ಗೆ ತಿಳಿಸಿಕೊಡ್ತಾರೆ. ಮುಂದಿನ 4 ದಿನಗಳ ಕಾಲ ಆಮರಣ ಇದು ಏನು ಉಪವಾಸ ಸತ್ಯಾಗ್ರಹ ಮಾಡಬೇಕು ಅಂತಿದೆ, ಅದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ಕಾನೂನಿನ ವಿಚಾರದಲ್ಲಿ ಹೇಳಬೇಕು ಅಂತಂದರೆ ಆ ಮನವಿಗಳನ್ನು ಸೂಕ್ತವಾಗಿ ಸ್ಪಂದಿಸಿ ಆ ಮನವಿಗೆ ತಕ್ಕಂತೆ ಆದೇಶ ಕೊಡಿ ಹಾಗೆ ಅಂಥೇಳಿ ನಾವು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಈ ಉಪವಾಸ ಸತ್ಯಾಗ್ರಹವನ್ನು ಒಳಗೊಂಡಂತೆ ಏನೇನು ಕಾರ್ಯಕ್ರಮಗಳು ಮಾಡಿದ್ದೀವಿ ಮತ್ತು ಡಿಸೆಂಬರ್ 30ರ ಕಾರ್ಯಕ್ರಮ ಏನಿದೆ ಅದನ್ನು ವಿವರಣೆ ಕೊಟ್ಟು ಅದರ ಬಗ್ಗೆನೂ ನಂತರ ನಾವು ಜನವರಿ 1ನೇ ವಾರದಲ್ಲಿ ಇದನ್ನು ಮಾಡೋಣ ಅಂತ ಸಾರ್ವಜನಿಕ ಹಿತಾಸಕ್ತಿಯನ್ನು ಅರ್ಜಿಯನ್ನು ದಾಖಲೆ ಮಾಡೋರು ಇದ್ದೀವಿ. ಸೊ ಇದು ಎಲ್ಲವೂ ಕಾನೂನಾತ್ಮಕ ಹೋರಾಟದಲ್ಲಿ ನಾವು ಮಾಡ್ತಾ ಇರ್ತಕ್ಕಂಥದ್ದು. ಅದೇ ರೀತಿ ಜನರ ಒಂದು ಬೆಂಬಲವೂ ಕೂಡ ಇದಕ್ಕೆ ಸಾಕಷ್ಟು ಬೇಕಾಗುತ್ತೆ. ಅದಕ್ಕೆ ಜನರ ಬೆಂಬಲಕ್ಕೆ ಮಾಧ್ಯಮ ಮಿತ್ರರು ತಾವೆಲ್ಲರೂ ಸಹಕಾರ ಕೊಟ್ಟು ಹೆಚ್ಚು ಜನರಿಗೆ ಈ ವಿಚಾರಗಳು ತಲುಪಿ ಜನರು ನಮಗೆ ಸಹಕಾರ ಕೊಡೋ ದೃಷ್ಟಿಯಿಂದ ತಮ್ಮ ಸಹಾಯವು ಅಗತ್ಯ ಅಂತ ಹೇಳ್ತಾ ನಾನು 2 ಮಾತನ್ನು ಮುಗಿಸ್ತೇನೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.